ಇದೇ ಗ್ರೌಂಡ್ ಮೇಲೆ ಆಗ್ಬೋದು. ಇದು ಮೋಸ್ಟ್ಲಿ ಆಗೋದು ಭಾಳ ಕಷ್ಟ ಅಂತ ಅನ್ನಿಸ್ತಾ ಇದೆ. ಆದರೂ ಎಲ್ಲಿವರೆಗೆ ಸರ್ವೆ ಆಗೋದಿಲ್ಲ, ಎಲ್ಲಿವರೆಗೆ ಅದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಬರೋದಿಲ್ಲ, ಮತ್ತು ಯಾರನ್ನು ತೆಗೆದ್ರು ಯಾರನ್ನು ಹಾಕಿದ್ರು ಅನ್ನೋದು ಗೊತ್ತಾಗದ ಹೊರತ ಇದು ನಾವು ಏನು ಮಾತಾಡಿದ್ರು ಎಲ್ಲ ವ್ಯರ್ಥ ಅನ್ನೋಂಥ ಪರಿಸ್ಥಿತಿ ಅದ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಇವತ್ತು ಆ ಇಡೀ ಎಲ್ಲರಿಗೂ ಕೊಡ್ರಿ, ಮತ್ತು ಜೊತೆಗೆ ನಮ್ಮ ಪ್ರಶಾಂತ್ ಭೂಷಣ್ ಅವ್ರಿಗೆ ಕೊಡ್ರಿ, ನೀವು ಹೆಂಗೆ ಮಾಡಿದ್ರಿ, ಹೆಂಗೆ ಕಿತ್ತಾಗಿದ್ರಿ, ಏನೇನು ಮಾಡಿದ್ರಿ, ಅದ್ರ ಪ್ರತಿ ಇಂಚಿಂಚು ನೀವು ವಿವರ ಕೊಡ್ರಿ ಅನ್ನೋಂಥ ಮಾತು ಹೇಳಿದ್ದಾರೆ. ಇದು ಒಂದು ರೀತಿಯಿಂದ ನಮ್ಮ ಇಲೆಕ್ಷನ್ ಕಮಿಷನ್ಗಳು ಒಂದು ರೀತಿ ಹಿನ್ನಡೆ ಅಂತ ಹೇಳಬೇಕಾಗ್ಯದ. ಬಟ್ ಅವ್ರು ತೋರಿಸಲೇಬೇಕಾಗಿದೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಈಗ ಆದೇಶ ಎಲ್ಲ. ಆಗ ಮತ್ತು 12 ಮತ್ತು 13ರಿಂದ ನಾವು ಮತ್ತೆ ಇದನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಇಡೀ ಎಲ್ಲರೂ ಅವ್ರು ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋದು, ಚರ್ಚೆ ಮಾಡೋದು ಅಂತೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಿದ್ರು. ಹೀಗಾಗಿ ತುರ್ತು ಏನದಪ್ಪ ಅಂತಂದ್ರೆ ಈ ಅನುಕೂಲತೆಗಳು ರೀ ಆಯಿತು, ಚೆಕ್ ಆಯಿತು, 65 ಲಕ್ಷ ಮಂದಿ ಕರೆಕ್ಟ್ ಅದು ಬಂತು, ಬಿ ಜೆ ಪಿಗೆ ಲಾಭ ಬರಲಿಲ್ಲ ಅಂತಂದ್ರೆ ವಿರೋಧ ಪಕ್ಷದವ್ರ ಲಾಭ ಅದನ್ನು ಬಿಡಿಸಿಡಬೇಕಾಗಿಲ್ಲ. ಅದಕ್ಕಾಗಿ ಸತ್ಯ ಹೊರಗೆ ಬರಲಿ ಅನ್ನೋ ಕಾರಣಕ್ಕಾಗಿ ಮತ್ತು ಈಗಾಗಲೇ ರಾಜಕೀಯ ಪಕ್ಷಗಳಿಂದ ಇದು ಲಿಸ್ಟ್ ಕಳಿಸಿದ್ದಾರೆ ಎಲೆಕ್ಷನ್ ಕಮಿಷನವರು. ಈಗ ಮತ್ತಷ್ಟು ಕಳಿಸ್ತಾ ಇದ್ದಾರೆ. ಅದು ಕಳಿಸಿ ಚರ್ಚೆ ಆಗಲಿ, ಚರ್ಚೆ ಆದ್ಮೇಲೆ ಯಾವ್ದು ಸತ್ಯದ ಯಾವ್ದು ಮಿಥ್ಯದ ಹೊರಗೆ ಬರಲಿ. ಜೊತೆಗೆ ಪಾಪ ಯಾರು